ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಪು ಮತ್ತು ಲೋಷನ್ ಎರಡು ಆರ್ಡ್ರ್ ಮಾಡ್ಕೊಂಡಿದ್ದೆ, ಅದು ಬಂದಿತ್ತು. ಹಾಗೆಯೇ ಮೊಬೈಲ್ ಹೋಲ್ಡರ್ ಕೂಡ ಆರ್ಡ್ರ್ ಮಾಡಿದ್ದೆ. ಬಟ್ ಅದು ಏನೋ ಮೊಬೈಲ್ ಗ್ರಿಪ್ ಸಿಗ್ತಿರ್ಲಿಲ್ಲ, ಚೆಕ್ ಮಾಡಿದೆ, ಅಷ್ಟೊಂದೇನು ಚೆನ್ನಾಗಿಲ್ಲ ಅನ್ನಿಸ್ತು. ಸೊ ಹಾಗಾಗಿ ರಿಟರ್ನ್ ಮಾಡಿದ್ದೀನಿ. ಇದು ಜಾನು ಬರ್ಡೇಗೆ ಅಂತ ನಾನೇ ಮಾಡಿದ ಕೇಕು. ಇದೊಂದು ದೊಡ್ಡ ಸ್ಟೋರಿನೇ ಇದೆ, ನೋಡ್ಕೊ ಬನ್ನಿ. ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಚಿಕ್ಕದಾಗಿ. ಕಡೆ ನೋಡು ಬಬ್ಲು, ಬಬ್ಲು. ನೈಟು 12 o'clock ಆಗಿದೆ. ಅವ್ನು ನೋಡಿ ಹೆಂಗೆ ಬಿದ್ದಾನೆ. ಇದೇಕೆ ಹೀರೋ ನಾನು ತಿನ್ನಿಸ್ತೀನಿ. ಹ್ಯಾಪಿ ಬರ್ಡೇ ಜಾನು. ಬುಡಿ ಕಡೆ ಪ್ಯಾಂಕೆ. ಥ್ಯಾಂಕ್ ಯು ಸುಬಿ. ವೆಲ್ಕಮ್. ಥ್ಯಾಂಕ್ ಯು ಬಬ್ಲು. ಕಿತ್ಕೊಂಡೈತೆ. ಜಾನು ಬರ್ಡೇಗೆ ಕೇಕ್ನ ನಾನೇ ಮಾಡಿದ್ದು. ಬಟ್ ಈ ಸರಿ ಏನಂದರೆ ಫುಲ್ಲು ಡೆಕೋರೇಟಿವ್ ಆಗಿ ಇದ್ರಲ್ಲಿ ಕೊಡ್ತಾರೆ ಬೇಕ್ರಿಲಿ, ಆ ಥರನಾದರೂ ಟ್ರೈ ಮಾಡೋಣ ಅಂದ್ಕೊಂಡು ಏನೇನೋ ಟ್ರೈ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬಟ್ ಏನಾಗೋಯ್ತು ಅಂದರೆ ಅವರು ಕೈಯಲ್ಲೇ ಬೀಟ್ ಮಾಡಿ ಅದನ್ನು ರೆಡಿ ಮಾಡಿದರು. ಓಕೆ, ನನ್ನ ಮೇಲೆ ಸಿಕ್ಕಾಪಟ್ಟೆ ನಂಬಿಕೆ ಜಾಸ್ತಿ. ಓಕೆ ನಾನು ಮಾಡ್ತೀನಿ ಅಂತೇಳಿ ಕೈಯಲ್ಲಿ ಬೀಟ್ ಮಾಡಿದೆ ಹೀಗಾಗಿ ಬರಲೇ ಇಲ್ಲ ಅದು. ಕೊನೆಗೆ ಎಲೆಕ್ಟ್ರಿಕ್ ಬೀಟರ್ ತರಿಸೋಣ ಅಂತ ಹೇಳಿದ್ರೆ ಅವತ್ತೇ ಡೆಲಿವರಿ ಸಿಗಲ್ಲ. ರಾತ್ರಿ 11:30 12 ಆರ್ಡ್ರು ಮಾಡಿದೆ. ಇನ್ನು ಕೈಯಲ್ಲಿ ಮಾಡ್ತಾರಲ್ಲ ಬೀಟರು, ಹ್ಯಾಂಡ್ ಬೀಟರು, ಅದನ್ನು ಆರ್ಡ್ರ್ ಮಾಡಿದ್ವಿ. ಅದು ಬರೋಷ್ಟೊತ್ತಿಗೆ 12:30 ಆಗೋಯ್ತು. ನನಗೆ ಕೋಪ ಬಂತು, ಇವಾಗಲೇ ಹೀಗಾಗಬೇಕಾ, ಏನೇನೋ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ನಲ್ಲ ಅಂತ ಹೇಳಿಬಿಟ್ಟು ಆ ಬೀಟರ್ ಬಂದ್ರೂ ಅದನ್ನು ಸೈಡ್ಗೆ ಇಟ್ಬಿಟ್ಟು ಓಕೆ ಹೀಗೆ ಕಟ್ ಮಾಡಿಸೋಣ ಅಂತೇಳಿ ಮನೆಯಲ್ಲೇ ಡಾರ್ಕ್ ಚಾಕ್ಲೇಟ್ ಎಲ್ಲ ಇಟ್ಟು ನಾನು ಬೇಕಾದಂಗೆ ಹಾಕಿ ಅದನ್ನ ಹೇಗೋ ಒಂದು ರೆಡಿ ಮಾಡಿ ಟೈಮ್ ಆಗಿಬಿಟ್ಟಿದೆ ಅಂತ ಸ್ವಲ್ಪ ನನಗೆ ಬೇಜಾರಾಯಿತು. ಹಾಗಾಗಿ ಹಾಗೆ ಮಾಡಿಬಿಟ್ಟು ಕಟ್ ಮಾಡಿಸೋಣ ಅಂತ ಕಟ್ ಮಾಡಿಸಿದ್ದು. ಏನು ಮಾಡ್ತಿದ್ದೀಯ? ಅಲ್ಲಿಗೆ ಬಂದು ಅಡುಗೆ ಮನೆಗೆ ಓಡಿ ಬಂದ್ಬಿಡೋದು, ಎಲ್ಲನೂ ಎತ್ತಾಕ್ಬಿಡೋದು, ಬರೀ ಇದೇ ಕೆಲಸ. ಇಲ್ಲಿ ನಾನು ಉಪ್ಪಿಟ್ಟು ರೆಡಿ ಆಗಿದೆ. ಅದಕ್ಕೆ ನಾನು ಸ್ವಲ್ಪ ಕುಕ್ಕರ್ಗೆ ತೊಂಡೆಕಾಯಿ ಹಾಕ್ಬಿಟ್ಟು ಒಂದು ವಿಸಲ್ ಕೂಗಿಸ್ಕೊಂಡಿದ್ದೀನಿ ಉಪ್ಪಾಕಿ. ಇನ್ನು ಒಗ್ಗರಣೆಗೆ ನಾನು ಕಡಲೆಬೇಳೆ, ಉದ್ದಿನಕಾಳು ಮತ್ತು ಜೀರಿಗೆ, ಸಾಸಿವೆ ಇಷ್ಟನ್ನು ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಕೊನೆಯಲ್ಲಿ ನಾನು ಮೆಣಸಿಕಾಯಿನ ಹಾಕಿರೋದು, ಏಕೆಂದರೆ ಅದು ಸೀದ ಘಾಟು ಸ್ಟಾರ್ಟ್ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ. ಡ್ರೈ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಕೂಲ್ ಆದಮೇಲೆ ಮಿಕ್ಸಿ ಮಾಡ್ಕೊಳ್ಳಿ. ಮಿಕ್ಸಿ ಮಾಡ್ಕೊಂಡ್ಮೇಲೆ ಅದೆಲ್ಲ ತರಿ ಆದಮೇಲೆ ಅದಕ್ಕೆ ನಾನು ಕೊನೆಯಲ್ಲಿ ಕಾಯಿನ ಹಾಕ್ಕೊಂಡು ಅದನ್ನು ಕೂಡ ನುಣ್ಣಗೆ ರುಬ್ಬಕ್ಕೆ ಹೋಗಬಾರ್ದು, ತರಿಯಾಗಿ ರುಬ್ಕೊಂಡು ಮಸಾಲೆನೇ ಎತ್ತಿಟ್ಕೋಬೇಕು. ಮತ್ತು ಒಂದು ಬಾಣಲೆಗೆ ಕಡಲೆಬೇಳೆ ಮತ್ತು ಉದ್ದಿನಕಾಳು, ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆಗೆ, ಆನಂತರ ನೀವು ರುಬ್ಬಿಟ್ಕೊಂಡಿದ್ದೀರಲ್ಲ ಅದನ್ನು ಅದಕ್ಕೆ ಹಾಕಬೇಕು. ಆನಂತರ ಹುಣಸೆ ಹುಳಿನೂ ಕೂಡ ನೀವು ಸೈಡಲ್ಲಿ ಕಲಸಿ ಇಟ್ಕೊಂಡಿದ್ದು ಆ ಹುಳಿನ ಬಿಟ್ಟು ಅದಕ್ಕೆ ಸ್ವಲ್ಪ ನೀವು ಬೇಕು ಅಂದರೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅದು ಬೇಯಿಸ್ಕೊಂಡು ಅದಕ್ಕೆ ತೊಂಡೆಕಾಯಿ, ಬೇಯಿಸಿರೋ ತೊಂಡೆಕಾಯಿ ಏನಿದೆ ಅದನ್ನು ಹಾಕ್ಕೊಳ್ತಿದ್ದೀನಿ. ತೊಂಡೆಕಾಯಿಗೆ ಉಪ್ಪು ಹಾಕಿರೋದ್ರಿಂದ ನೀವು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ. ನಾನು ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾಯಿತು ನೋಡಿಕೊಂಡು ನಾನು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಉಪ್ಪು ಅಷ್ಟನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ನಾನು ಉಪ್ಪಿಟ್ಟು ಜೊತೆಗೆ ತಿಂತಿದ್ದೀನಿ ಅಂತ ನೀವು ಅಂದ್ಕೋಬೋದು. ಸೈಡ್ಗೆ ನಾನು ಇಟ್ಕೊಂಡಿದ್ದೀನಿ ಇರಲಿ ಅಂತ, ಯಾವುದು ಪಲ್ಯ ಮಾಡಿರಲಿವಲ್ಲ ಅದನ್ನೇ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ತಿಂಡಿ ಎಲ್ಲ ತಿನ್ಕೊಂಡಾದಮೇಲೆ ಪನ್ನೀರ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರ್ ಮಾಡೋದಕ್ಕೆ ನಾನು ಇಲ್ಲಿ ನಿಂಬೆಹಣ್ಣು ಯೂಸ್ ಮಾಡ್ತಿಲ್ಲ, ಯಾಕೆಂದರೆ ನಿಂಬೆಹಣ್ಣು ಖಾಲಿ ಆಗೋಗಿತ್ತು. ಸೊ ನಿಮ್ಮ ಹತ್ರ ನಿಂಬೆಹಣ್ಣು ಇಲ್ಲ ಅಂದರೆ ವಿನೇಗರ್ ಇದ್ದರೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಹಾಲನ್ನ ಕಾಯಕ್ಕಿಟ್ಬಿಟ್ಟು ಹಾಲು ಕಾದಾದಮೇಲೆ ಅದಕ್ಕೆ ವಿನೇಗರ್ ಹಾಕಿದ್ರೆ ಅದು ಒಡ್ಕೊಳ್ಳುತ್ತೆ.
ವಿತಿನ್ ಸೆಕೆಂಡ್ಸಲ್ಲೇ ಹೊಡ್ಕೊಳ್ಳುತ್ತೆ. ಅದನ್ನು ನೀವು ಬಟ್ಟೆಗೆ ಹಾಕ್ಬಿಟ್ಟು ಶೋಧಿಸ್ಕೋಬೋದು. ಅದು ಫ್ಲೇವರ್ ಏನು ಸಿಗಲ್ಲ. ನಾನು ಹಾಗೆ ಸ್ವಲ್ಪ ತಣ್ಣೀರು ಹಾಕ್ಬಿಟ್ಟು ಅದನ್ನು ನೀಟಾಗಿ ಹಿಂಡ್ಕೊಂಡು, ಇವಾಗೆಲ್ಲ ಪನ್ನೀರ್ ಇಡೋದಕ್ಕೆ ಒಂದು ಇದೆಲ್ಲ ಬರುತ್ತೆ. ನಾನು ಏನು ಮಾಡಲ್ಲ, ಈ ಥರ ಕಲ್ಲಿದೆಯಲ್ಲ, ಈ ಕಲ್ಲೊಳಗಡೆ ಮೇಲೆ ಇಟ್ಬಿಡ್ತೀನಿ. ಆ ಪ್ರೆಸರ್ಗೆ ಅದು ಇದಾಗುತ್ತೆ. 1-2-5 ನಿಮಿಷ ಇಟ್ಟರೆ ಸಾಕು. ಆನಂತರ ನೀವು ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ನೀವು ಅದನ್ನು ಮಾಡ್ಕೊತೀನಿ. ಸಖತ್ತಾಗಿ ಟೇಸ್ಟಾಗಿರುತ್ತೆ. ಅಲ್ಲಿ ಸ್ವಲ್ಪ ನಾನು ಹಾಲು ಕಾಯಿಸಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಫ್ರಿಜ್ಜರಲ್ಲಿ ಇಟ್ಬಿಟ್ಟು ಕೂಲ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಅದನ್ನು ಕೋಲ್ಡ್ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇರೋದು. ಚೆನ್ನಾಗಿರುತ್ತೆ. ಹೊರಗಡೆನೂ ಕೋಲ್ಡ್ ಕಾಫಿ ಆಲ್ಮೋಸ್ಟ್ ಇದೇ ಥರ ಇರುತ್ತೆ. ಏನಿಲ್ಲ, ನಿಮ್ಮ ಹತ್ರ ಬ್ರೂನ್ ಕಾಫಿ ಪೌಡ್ರು ಅಥವಾ ಬೇರೆ ಯಾವುದಾದ್ರೂ ಕಾಫಿ ಪೌಡ್ರ್ ಇದ್ದರೂ ಸರಿ, ಇನ್ಸ್ಟೆಂಟು ಅದೊಂದೆರಡು ಪ್ಯಾಕ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ರಿಕ್ವೈರ್ಡ್ ಇರುತ್ತೋ ಅಷ್ಟು ಹಾಕ್ಕೊಳ್ಬೋದು. ಅದ್ರ ಜೊತೆಗೆ ನಿಮ್ಗೆ ಎಷ್ಟು ಸಕ್ಕರೆ ಬೇಕೋ ಸಕ್ಕರೆ ಪುಡಿಯನ್ನಾದರೂ ಮಾಡ್ಕೊಂಡು ಹಾಕೋಬೋದು ಅಥವಾ ಹಾಗೆ ಆದರೂ ಹಾಕ್ಕೊಳ್ಬೋದು. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಟ್ರೆ ಅದು ನೊರೆ ಥರ ಬರುತ್ತೆ. ಆಮೇಲೆ ಐಸ್ ಕ್ಯೂಬ್ ಇದೆಯಲ್ಲ, ಅದನ್ನು ಹಾಕಿ ನೀವೇನು ರೆಡಿ ಮಾಡ್ಕೊಂಡಿದ್ದೀರಾ ಕೋಲ್ಡ್ ಕಾಫಿಗೆ ಅದನ್ನು ಹಾಕ್ಬಿಟ್ಟು ಹಾಲು ಹಾಕ್ಕೊಂಡ್ರೆ ರೆಡಿ ಆಯಿತು. ನನಗೆ ಜಾಸ್ತಿ ಬೇಕು ಅನ್ನಿಸ್ತು ಈ ಕೋಲ್ಡ್ ಕಾಫಿ ಫ್ಲೇವರು, ಹಾಗಾಗಿ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಜನಕ್ಕೆ ಸ್ವಲ್ಪ ಕಮ್ಮಿ ಹಾಕಿ ಕೊಟ್ಟಿದ್ದೀನಿ. ಕುಡಿಯೋದು ಅಂತ ಗೊತ್ತು ಅವನಿಗೆ, ಕಾಫಿ ಕೊಡೋದು. ಟೇಸ್ಟ್ ಹೇಳಿ ಬೇಗ. ನೀನ್ ಹೇಳು ಜನ. ವಿಡಿಯೋಗೋಸ್ಕರ ಹೇಳ್ಬೇಡ, ನಿಜ ಹೇಳು. ಸುಡ್ತಾಯ್ತ, ಉರುಕ್ತಾ ಇದೆಯಲ್ಲ. ಅದು ಇದು ನೊರೆದು ಕಾಣ್ತೇವೋ. ಏನಾದ್ರು ಕಮ್ಮಿನಾ ಹೇಳು. ಆಮೇಲೆ ಅಷ್ಟೇನೇನಿಲ್ಲ, ಚೆನ್ನಾಗಲ್ಲ, ತೆಳ್ಳಗೈತೆ ಅಷ್ಟೇ. ಹಾಲು ಗಟ್ಟಿಯಾಗಿ ಹಾಕ್ಬೇಕಿತ್ತು ಅಂತ ನಾನೇ ಬೇಡ ಜಾಸ್ತಿ ಗಟ್ಟಿಯಲ್ಲ ಅಂತ ಅದು ಹಾಕಿದ್ರೆ ಹಂಗೆ ಸೇಮ್ ಹೋಟ್ಲಲ್ಲಿ ಕೊಡ್ದಂಗೆ ಆಯ್ತು ಅಷ್ಟೇ. ಹೋಟ್ಲಲ್ಲಿ ಕೊಡ್ತಾರ ಕೋಲ್ಡ್ ಕಾಫಿನ ಅಳ್ತಾವನೆ ಕಣ ಹೇಳು. ಅದೇ ತೆಳ್ಳಗದ ಅಂದ್ಬಿಟ್ರೆ ಚೆನ್ನಾಗಿ ಸಾಕ್ಬಿಡ. ಆ ಮಾಲಲ್ಲಿ ಕುಡ್ದಿದ್ವಲ್ಲ ಆ ಥರ ಆಯ್ತಾ? ಆದರೆ ಅವ್ರು ಜಾಸ್ತಿ ನಿಂದು ಮಾತ್ರ ಬ್ಲ್ಯಾಕ್ ಅದ, ನನ್ನ ಮಾತ್ರ ನಾನು ನಿನ್ಗೆ ಸ್ವಲ್ಪ ಕಮ್ಮಿ ಹಾಕ್ತೆ, ನಾನು ಜಾಸ್ತಿ ಹಾಕೊಂಡೆ. ಜಾಸ್ತಿ ಹಾಕಿದ್ರೆ ಕಲರ್ ಏನು ಚೇಂಜ್ ಆಗುತ್ತೆ. ಫಸ್ಟ್ ಇದನ್ನು ಇದು ಮಾಡ್ತೀವಲ್ಲಪ್ಪ, ಕಾಫಿ ಪೌಡ್ರ್ ಎಲ್ಲ ಇದು ಮಾಡ್ತೀವಲ್ಲ, ಮಿಕ್ಸ್ ಮಾಡ್ಕೊಳ್ಳೋದು ನಾನು ಜಾಸ್ತಿ ಹಾಕೊಂಡೆ, ನಿಂಗೆ ಸ್ವಲ್ಪ ಹಾಕ್ತೆ. ಚೆನ್ನಾಯ್ತಾ? ಚೆನ್ನಾಗಿ. ತುಂಬಾ ಧೂಳಿತ್ತು, ಮನೆ ಬೇರೆ ಕಟ್ತಾ ಇದ್ದಾರಲ್ಲ, ಹಾಗಾಗಿ ತುಂಬ ಧೂಳು ತುಂಬ್ಕೊಳ್ತಾ ಇರುತ್ತೆ. ಸೊ ಎಲ್ಲ ಸೋಫಾ ಎಲ್ಲ ಎಳೆದು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ವಿ, ಅಷ್ಟು ಧೂಳು ಬಂದಿದೆ. ಕಳ್ಳನ್ನ ಏ ಹಾಂ, ಬೇಡ ಅಂದಮೇಲೆ ನಿನಗೆ ನಾನು ಯಾಕೆ ಕೋಲ್ಡ್ ಕಾಫಿ ಕೊಡಲಿ? ಮಕ್ಕಳು ಕೋಲ್ಡ್ ಕಾಫಿ ಕುಡಿತಾರಾ? ನಾನು ಟೇಸ್ಟ್ ಕೊಟ್ಟೆ, ನೀನೇನು ಹೇಳ್ತೀಯ ಪ್ರತಿ ಸರಿನೋ? ನಾನು ಬೇಡಮ್ಮ ಅಂತ ತಾನೇ ಹೇಳ್ತೀಯ? ಹೇಳಿದ ಕೆಲಸ ಒಂದು ಮಾಡಲ್ಲ, ಕಾಫಿ ಕುಡಿಯೋಕೆ ಮಾತ್ರ ಬಂದ್ಬಿಡ್ತೀಯ. ಏಕೆ? ಸ್ಟೈಲ್ ಆಗಿರೋದ್ರಲ್ಲೇ ಬೇಕಲ್ವಾ? ಸರಿ, ಇವಾಗ ತುಂಬ ಸ್ಮಾರ್ಟಾಗಿ ಯೋಚನೆ ಮಾಡ್ತಾನೋ ಇಲ್ಲ ಅವ್ನು ನಡ್ಕೊಳ್ಳೋದೇ ಹಾಗೆ ಗೊತ್ತಾಗ್ತಿಲ್ಲ ನನಗೆ. ಪಲ್ಯ ತಿಂದರೆ ಮಾತ್ರ ಕೋಲ್ಡ್ ಕಾಫಿ ಕೊಡೋದು ಅಂತ ಹೇಳಿದ್ದೆ ಅವನಿಗೆ. ನಾನು ಪಲ್ಯ ತಿನ್ನಲ್ಲ, ನಾನು ಕೋಲ್ಡ್ ಕಾಫಿನೂ ಬೇಡ ಅಂದ. ಸರಿ ಇದೆ, ಅವತ್ತು ಹಾಗೆ ಮಾಡಿದ್ದ, ಇವತ್ತು ಹಾಗೆ ಮಾಡ್ತಿದ್ದಾನೆ. ಅವತ್ತು ಐಸ್ ಕ್ರೀಮ್ಗೆ ಆ ಥರ ಮಾಡಿದ್ದು. ಸರಿ ಆಯಿತು ಅಂದ್ಬಿಟ್ಟು ಸುಮ್ಮನೆ ಅದೇ ಪಲ್ಯ ತಿನ್ಸೋಕ್ಕೆ ನಾನು ಟ್ರೈ ಮಾಡಿದೆ, ಬಟ್ ಅವನು ಸುಮ್ಮನೆ ಆದ. ನಾನು ಕೋಲ್ಡ್ ಕಾಫಿ ಮಾಡಾದ್ಮೇಲೆ ಹತ್ಕೊಂಡು ಕುತ್ಕೊಂಡ, ನಾನು ಕೋಲ್ಡ್ ಕಾಫಿ ಬೇಕು ಅಂತ. ಪಲ್ಯ ಯಾಕೆ ತಿಂದಿರೇ ಕೊಡ್ತಿದ್ದೆ, ಅದು ಮಕ್ಕಳು ಕುಡಿಬಾರ್ದು ಅಲ್ವಾ ಅಂದೆ. ಕೇಳಲೇ ಇಲ್ಲ, ಏನೂ ಮಾಡೋಕ್ಕಾಗಲ್ಲ, ಅವನಿಗೂ ಸ್ವಲ್ಪ ಕೊಡಬೇಕಾಗಿ ಬಂತು, ಒಂದು ಸ್ವಲ್ಪನೇ ಕೊಟ್ಟಿದ್ದು. ಸೊ ಈ ಥರ ಮಾಡ್ತಾನೆ. ಅಥವಾ ಐಸ್ ಕ್ರೀಮ್ ಏನಾದರೂ ತಿಂದರೆ, ಇನ್ನೇನಾದರೂ ತಿಂದರೆ ನಾನು ಮಾಡೋದನ್ನ ಬೇಡ ಅಂದಿರ್ತಾನೆ. ಅದೆಲ್ಲ ತಿಂದು ಮುಗಿಸಾದ್ಮೇಲೆ ನನಗೂ ಬೇಕು ಅಂತ ಮುನ್ಸ್ಕೊಂಡು ಕೂತಿರ್ತಾನೆ. ಸೊ ಏನೂ ಮಾಡೋಕ್ಕಾಗಲ್ಲ, ಆಗ ಸ್ವಲ್ಪ ಕೊಡಬೇಕಾಗತ್ತೆ.
ಸೊ ಬಬ್ಲಿಗೆ ಸ್ನಾನ ಮಾಡಿಸ್ಕೊಂಬಂದು ಅವನಿಗೆ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ವಿಟಮಿನ್ D3 ಹಾಕಿರಲಿಲ್ಲ, ಅದು ಹಾಕ್ಬಿಡೋಣ ಅಂತ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಚೆರಿಗೆ ಜಾನುನೇ ಸ್ನಾನ ಮಾಡಿಸ್ಬಿಟ್ಟು ಕಳಿಸ್ತಾರೆ. ಸೊ ಅವನೇ ಹಾಕ್ಕೊಳ್ತಾನೆ, ಬಟ್ಟೆ ಎಲ್ಲ ಕೊಟ್ಟರೆ ಅವನೇ ಹಾಕ್ಕೊಳ್ತಾನೆ. ಸೊ ಕ್ರೀಮ್ ಗೀಮ್ ಒಂದು ಮಾತ್ರ ಹಾಕ್ಕೊಡ್ಬೇಕು, ಅದನ್ನು ಅವನೇ ಹಾಕ್ಕೊಳ್ತಾನೆ. ಒಂದೊಂದು ಸರಿ ಹಾಕ್ಕೊಳ್ಳಲ್ವಲ್ಲ, ಯಾವಾಗಲಾದರೂ ಹಾಕೋದಷ್ಟೇ. ಅವನಿಗೇನು ಹಾಕೋಕ್ಕೆ ಹೋಗಲ್ಲ ಜಾಸ್ತಿ, ಇವ್ನಿಗಾದರೆ ಹಾಕ್ತೀನಿ, ಇನ್ನೂ ಚಿಕ್ಕವನಲ್ವ ಹಾಗಾಗಿ. ಸೊ ಇದೆಲ್ಲ ಆದಮೇಲೆ ನಾನು ಸ್ನಾನಕ್ಕೆ ಹೋಗ್ತೀನಿ. ಸ್ನಾನ ಎಲ್ಲ ಬಂದಮೇಲೆ ಅಡುಗೆ ಮಾಡಬೇಕು. ಬೆಳಗ್ಗೆ ಬೆಂಡೆಕಾಯಿ ಅಂತಿದ್ದೀನಿ, ತೊಂಡೆಕಾಯಿ ಪಲ್ಯ ಮಾಡಿದ್ದೀನಲ್ಲ, ಆ ಪಲ್ಯ ಇದೆ. ಅದಕ್ಕೆ ಚಪಾತಿ ಮಾಡ್ಕೊಳ್ಬೇಕು. ಜೊತೆಗೆ ಸಾಂಬಾರು, ಅನ್ನ ಎಲ್ಲ ರೆಡಿ ಆಗಿದೆ. ಸ್ನಾನ ಮಾಡ್ಕೊಂಡು ಬಂದಮೇಲೆ ಚಪಾತಿ ಒಂದು ಮಾತ್ರ ರೆಡಿ ಮಾಡ್ಕೋಬೇಕು. ಇವಾಗ ಸ್ನಾನಕ್ಕೆ ನಾನು ಹೋಗ್ತಾ ಇದ್ದೀನಿ. ಅವ್ರದ್ದು ಆಲ್ರೆಡಿ ಸ್ನಾನ ಆಗಿದೆ. ಜಾನುನೇ ಪೂಜೆ ಮಾಡ್ತಾರೆ, ನಾನೇನು ಮಾಡೋಕ್ಕೆ ಹೋಗಲ್ಲ. ಜಸ್ಟ್ ಕೈ ಮುಕ್ಕೊಂಬರ್ತೀನಿ ಅಷ್ಟೇ. ಕೈ ಮುಗಿಬೇಕಾದ್ರೂ ಬಂದು ಬಬ್ಲು ನಿಂತ್ಕೊಂಡ್ಬಿಡ್ತಾನೆ. ಹಂಗಾಗಿ ನಾನು ಪೂಜೆ ಎಲ್ಲ ಮಾಡ್ತಾಯಿಲ್ಲ, ನಾನು ಮಾಡಲ್ಲ, ಜಾನುನೇ ಮಾಡೋದು. ಸೊ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಇವಾಗ ಚಪಾತಿ ಎಲ್ಲ ಬೇಯಿಸ್ಕೊಡ್ಬೇಕು. ಹಾಗೆ ಜಾನು ಬೇರೆ ಕೆಲ್ಸಕ್ಕೆ ಹೋಗಿದ್ರಲ್ಲ ಬರ್ಡೇ ದಿನದ್ದು, ಅದ್ರದ್ದೇನು ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಬಟ್ಟೆ ಶಾಪಿಂಗ್ ಹೋಗಿದ್ವಿ, ಅದನ್ನು ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಏನೊಂದು 2 ಜೊತೆ ಬಟ್ಟೆ ತೊಗೊಳೋದು, ಅದನ್ನೆಲ್ಲ ಯಾರು ಮಾಡ್ಕೊಳ್ತಾರೆ ಅಂದ್ಬಿಟ್ಟು ಸಂಜೆ ಹೋಗಿದ್ವಲ್ಲ, ಹಾಗಾಗಿ ಮಾಡಲಿಲ್ಲ. ಇದು ಕಡಲೆಕಾಳನ್ನ ನಾನು ಕೂಗಿಸಿಟ್ಟಿದ್ದೆ, ನೆನೆಸಿಟ್ಟಿದ್ದೆ ನೈಟೇನೆ, ಅದಿತ್ತು. ಅದನ್ನೇ ಕೂಗಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಸರಿಗೆ ಇಷ್ಟಪಟ್ಟು ತಿಂತಾನೆ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಎಣ್ಣೆ ಬಿಟ್ಟು ಒಗ್ಗರಣೆ ಮಾಡಿರೋದು. ಇನ್ನು ಚಪಾತಿನ ಜಾನು ಲಟ್ಟಿಸಿರೋದು, ರೌಂಡಕ್ಕೆ ಲಟ್ಸಲ್ಲ. ಸೌತ್ ಆಫ್ರಿಕಾ ಹೆಂಗೆ ಬೇಕು ಹಂಗೆ, ಕರ್ನಾಟಕ ಇಂಡಿಯಾ ಮ್ಯಾಪ್ ಆ ಥರ ಇರುತ್ತೆ ಅವರು ಲಟ್ಸೋ ಚಪಾತಿ. ಬಟ್ ಸ್ನಾನಕ್ಕೆ ಹೋಗಿದ್ನಲ್ಲ, ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಲಟ್ಸಿ ಅಂತ ಹೇಳಿದ್ದೆ. ಹಾಗಾಗಿ ಚಪಾತಿ ಎಲ್ಲನ ಒತ್ತಿ ಇಟ್ಟಿದ್ದಾರೆ. ಚರಿಗೊಂದು ಗೊಂಬೆ ಥರದ್ದು ಮಾಡಿಟ್ಟಿದ್ರು, ಅದನ್ನು ಬೇಯಿಸ್ತೀನಿ ಅಂದರು. ಅವ್ರು ಬೇಯಿಸಿದ್ರೆ ಚೆನ್ನಾಗಿ ಬೇಯಿಸಲ್ಲ, ಎಲ್ಲ ಸೀಸ್ಬಿಡೋದು ಅಥವಾ ಕಲ್ಲು ಥರ ಮಾಡ್ಬೋದು ಮಾಡ್ತಾರೆ. ಹಾಗಾಗಿ ನಾನೇ ಬಂದು ಮಾಡ್ತೀನಿ ಅಂತ ಹೇಳಿ ಚಪಾತಿ ಒತ್ತಿಸಿದ್ದೆ, ಅದನ್ನ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ. ಇನ್ನು ನಾನು ಪನ್ನೀರನ್ನ ಮಾಡ್ಕೊಳ್ತಾ ಇದ್ದೀನಿ. ಚೆರಿ ಆಲ್ರೆಡಿ ತಿಂತ ಕೂತಿದ್ದಾನೆ. ನಾನು ಮಾಡ್ಕೊಳ್ತಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಬಂದುಬಿಡ್ತಾನೆ. ಅವನಿಗೆ ಡೈರಿ ಪ್ರಾಡಕ್ಟನ್ನ ಈಗ ಒಂದು 4-5 ದಿನ ಈ ಥರ ಕೊಟ್ಬಿಟ್ರೆ ಅವನಿಗೆ ಕೆಮ್ಮಾಗಿಬಿಡುತ್ತೆ. ಅವನಿಗೆ ಡೈರಿ ಪ್ರಾಡಕ್ಟು ಅಲರ್ಜಿ ಆಗುತ್ತೆ. ತುಪ್ಪ, ಬೆಣ್ಣೆ, ಹಾಲಿನ ಪ್ರಾಡಕ್ಟ್, ಹಾಲು, ಮೊಸರು ಇದೆಲ್ಲ 1 ದಿನ 2 ದಿನ ಕೊಟ್ಟರೆ ಓಕೆ. ಇದೇ ಥರ ಕೊಟ್ಬಿಟ್ರೆ ಅವನಿಗೆ ಕೆಮ್ಮು ಸ್ಟಾರ್ಟ್ ಆಗಿಬಿಡುತ್ತೆ. ಅವ್ನಿಗೆ ಇಡ್ಸಲ್ಲ. ಹಂಗಾಗಿ ನಾನು ಅವ್ನಿಗೆ ಗೊತ್ತಿಲ್ದಂಗೆ ತಿಂತೀನಿ. ಬಟ್ ಅಲ್ಲಿ ಇದಾನಲ್ಲ, ಇವಾಗ ಅವ್ನು ಕೇಳ್ತಾನೆ, ಸ್ವಲ್ಪ ಕೊಡ್ತೀನಿ. ಅವನು ಜಾಸ್ತಿ ಕೊಡೋಕ್ಕೆ ಹೋಗಲ್ಲ. ಅನ್ನೋದಕ್ಕೋಸ್ಕರನೇ ವಿಂಡೋ ಓಪನ್ ಮಾಡಿದ್ದೀವಿ. ಆಗ ಪಕ್ಕದಲ್ಲಿ ಸೈಡ್ ಖಾಲಿ ಇರೋದ್ರಿಂದ ಆರಾಮಾಗಿ ನೋಣ ಸೊಳ್ಳೆ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನೆಟ್ ಹಾಕ್ಕೊಂಡಿರೋದು, ಮಸ್ಕಿಟೋ ನೆಟ್ಟು. ಮಳೆಗಾಲ ಬೇರೆ ಎಲ್ಲ ಜಾಸ್ತಿ ಸೊಳ್ಳೆಗಳು ಬರುತ್ತೆ, ಆ ರೀಸನ್ಗೋಸ್ಕರ ಹಾಕಿರೋದು. ಅದು ಹೊರಗಡೆದೆಲ್ಲ ಕ್ಯಾಪ್ಚರ್ ಆಗಿರುತ್ತೆ. ನೋಡೋಣ ಹಾಗೆ ಸಾಂಬಾರು. ನಾನು ಈ ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡ್ತಿರೋದ್ರಿಂದ ಎಲ್ಲಿ ಇಟ್ಕೋಬೇಕು ಕ್ಯಾಮ್ರಾ ಅಂತ ಗೊತ್ತಾಗ್ತಾನೆ ಇಲ್ಲ. ಅನ್ನ, ಸಾಂಬಾರು, ಚಪಾತಿ ಆ್ಯಂಡ್ ಇದು ಕಡಲೆಕಾಳು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಪನ್ನೀರು ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಇದು ಊಟ ಇವಾಗಿಂದು ಅಂತ. ಸೊ ಈ ಥರ ಡಿಸೈನ್ ಆಗಿ ಇನ್ಸ್ಟೆಂಟು ಹಾಕಂದ್ರೆ ಹಾಕೊಳ್ಳಿ. ಖಾರ ಹೊಡಿತೆ ಅಂದ್ರೆ ಮಾತ್ರ ಹಾಕೊಳ್ಳಿಲ್ಲ, ಮಾಡಿ ಸ್ವಲ್ಪ ಹುಳಿ ಬಿಟ್ಟರೆ ಚೆನ್ನಾಗೈತಲ್ವ ಜನ. ನಾನು ಬೇರೆ ಥರ ಮಾಡ್ತಿದ್ದೆ, ಇದೇ ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿರೋದು. ಚೆನ್ನಾಗತ್ತೆ, ಸ್ವಲ್ಪ ಹುಳಿ ಅಷ್ಟೇ ನೋಡ. ಹಾಯ್ ಬಬ್ಲು, ನೀ ಬಿಡೋ ಅನ್ನ ಜಾನು. ಈ ಬಿದ್ದೈತಿ ಕಣು. ನಿಧಾನ ನಿಧಾನ. ಹಾ, ಈ ಕಡೆ ಕರ್ಕೊಂಬ ನೋಡನೆ. ಹಿಂಗ್ ಬಾರೋ. ಹಾಯ್ ಬಬ್ಲು. ಹಾಯ್. ಓಯ್ ಅಯ್ಯಯ್ಯ, ಯಾ ಬಾ ಮುಂದೆ ಬಾ.
ನಿಧಾನ ನಿಧಾನ ಹೊರಟೋಗುತ್ತೆ ಕೆಳಗಡೆ. ಮನೆ ಅಲ್ಲಿಂದ ಇಲ್ಲಿಗೆ ಬಂದರೆ ಇಲ್ಲೂ ಮನೆ ಕಟ್ಟೋ ಸೌಂಡು, ಅಲ್ಲಿ ಮನೆ ಕಟ್ಟೋ ಸೌಂಡು, ಇಲ್ಲೂ ಸೌಂಡು. ಅಲ್ಲಿ ನಾವು ಹೋಗಿ ಹೊಸ ಮನೆ ನಾವು ಹೋಗಿ ಸೇರ್ಕೊಂಡಾಗ ಅಲ್ಲಿ ನಾವು ಖಾಲಿ ಮಾಡೋ ತನಕನೂ ಮನೆಗಳನ್ನ ಕಟ್ತಾನೇ ಇದ್ರು, ಈ ಸೌಂಡ್ ಕೇಳ್ತಾನೇ ಇದ್ವಿ ದಿನ. ಇಲ್ಲಿಗೆ ಬಂದಿದ್ವಿ, ಮನೆ ಆಲ್ರೆಡಿ ಆಗೈತೆ, ಇನ್ನೊಂದು ಸ್ವಲ್ಪ ಐತೆ. 80% ಆಗೈತೆ ಇರೋ ಜನ, ಹಾಂ ಒಂದು 80% ಫಿನಿಶಿಂಗ್ ಕೊಡ್ತಾವ್ರೆ. ಒಟ್ಟಿನಲ್ಲಿ ಇಲ್ಲೂ ಸೌಂಡು. ಒಳಗಡೆ ಇದ್ದರೆ ಇಷ್ಟೊಂದು ಸೌಂಡ್ ಬರಲ್ಲ, ಹೊರಗಡೆ ಬಂದಿದ್ದೀವಲ್ಲ ಸ್ವಲ್ಪ ಸೌಂಡು. ನಮ್ಮ ಓನರ್ಗೆ ಗಾಡಿ ಕಾರ್ ತಗೊಂಡೆಲ್ಲ ಹೋಗ್ಬಿಟ್ಟವ್ರೆ, ಇಲ್ಲೆಲ್ಲ ಖಾಲಿ ಐತೆ. ಕೆಳಗಡೆ ಹೊರಟೋಗ್ಬಿಟ್ಟದು. ಸೊ ನಾವು ಹೊರಗಡೆ ಕೂತಿದ್ದೀವಿ. ಹಾಯ್ ಚೆನ್ನ, ಏನು ಸಮಾಚಾರ? ಊಟ ಮಾಡ್ದ ಬರ್ತಾನಂತೆ ಹುಡುಗನ ಅಲ್ಲೇ ಬಿಟ್ಬಿಟ್ಟು ಬಂದ. ಅದು ಮಿಸ್ಸಾಗಿ ಕೆಳಗಡೆ ಹೋದ್ರೆ ನೋಡಿ ನಿಧಾನ. ಚೂರು ಹೇಳಿದ ಮಾತೇ ಕೇಳಲ್ಲ ಅಂತಾನೆ ಪೋಲಿ ನನ್ನ. ಮೋಡ ಮುಚ್ಕೊಳತ್ತೆ, ಮಳೆ ಬರೋ ಥರ ಆಗುತ್ತೆ. ಡ್ರೆಸ್ ಐತೆ, ಏನು ಮಾಡೋದು ಗೊತ್ತಿಲ್ಲ. ಆ ಹುಡ್ಗನ್ ಬೀಳ್ತಿದ್ದಲ್ಲ ನೀನು, ಸಾಸಿವೆ ಕೀಳಕ್ ಹೋಗಿ ಅವ್ನು ಹಿಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಬೀಳ್ತಿದ್ದ ನೋಡಿ ಜನ. ನಮ್ಮ ಬಬ್ಲು ಕೂದಲು ಚೆನ್ನಾಗೈತೆ ಅಲ್ವಾ? ನಮ್ಮ ಚೆರಿಗೆ ಇಷ್ಟ ಅಂತ. ಅಯ್ಯೋ ಏನು ತಿನ್ನೋ ಅನಿಸ್ತಾವ್ರಿ. ಮನೆ ಒಳಗಡೆ ಸರಿ, ಅದು ಮುರಿದೋಗುತ್ತೆ ಕಣ. ಬಬ್ಲು ಧೂಳು ಧೂಳು. ಫಸ್ಟು ಏನು ನಿನ್ನ ಹೆಸರು ಅಂದರೆ ಚೆರಿ ಅಂತಿದ್ದ, ಏನಂತ ಹೇಳ್ತಾನೆ ಇರ್ತಿರ್ಲಿಲ್ಲ. ಇವಾಗ ಏನು ನಿನ್ನ ಹೆಸರು ಅಂದರೆ ಖಾನ್ ಅಂತಾನೆ. ಏನೋ ನಿನ್ನ ಹೆಸರು? ಕಾಗನಲ್ಲ ಕಣೋ, ಕಹನು. ಒಂದೇ ಬಂದಿರೋದು ಜನ ಅಲ್ಲೂ ನೋಡಿ. ಹಿಡ್ದು ತರಿಸ್ತೀನಿ, ಹಿಡ್ಕ ಜನ, ಹಿಂಗೆ ತಿರ್ಗಿಸೋ ಜನ. ಎಲ್ಲವೇನು ತಮ್ಮ ಎಲ್ಲ ತೋರಿಸ್ತೀನಿ, ಹಿಡ್ಕ ಜನ. ಹಿಂಗಿಡಿ ಸರಿಯಾಗಿ ಇಲ್ಲಪ್ಪದೇನ ತೋರ್ಸು ಜನ. ತಪ್ಪ ತಗೊಳ. ಒಂದೇ ಒಂದಲ್ಲಿ ಬಂದೈತೆ, ಇನ್ನೊಂದಲ್ಲ ಬಂದೇ ಇಲ್ಲ. ಇಲ್ಲಿ ಒಂದೇ ಅಲ್ಲಿ ಬಂದಿರೋದು. ಕೂದಲು ಮಾತ್ರ ಸಕ್ಕದ ಬಂದೈತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಬೆಲ್ಲ ಮುಚ್ಕೊಳ್ಳೋ ಮರೆಯ ಕಾಪಿರೈಟ್